ಹೀಗೆ ಜೀವಂತ ನಾವು ಇದ್ದು ಅದನ್ನು ಕೊಲ್ಲುದಿದ್ರೆ ಅದಕ್ಕೆ ಅರ್ಥ ಇಲ್ಲ. ಒಂದು ನಿಮಿಷ ಅಣ್ಣ, ಒಳಗಡೆ ಆ ದನದ ಮೇಲೆ ಎಮ್ಮೆ ಮೆಟ್ಟಿ ಎರಡು ಸಾಯ್ತಾ ಉಂಟು. ಅದು ಡೋರ್ ತೆಗೆದಿದ್ರೆ ಈಗ ಸಾಯ್ತದೆ. ಆ ಡೋರನ್ನು ಸ್ವಲ್ಪ ಓಪನ್ ಮಾಡಿಬಿಡಿ. ಇಷ್ಟು ಒಳ್ಳೆ ಕೆಲಸ ಮಾಡಿ ಕಣ್ಣೆದುರು ಸಾಯುದು ಸರಿಯಲ್ಲ. ಓಪನ್ ಮಾಡ್ಬೇಕು. ಅದನ್ನು ನಿನ್ನ ಬಿಡ್ಲಿ ಚೂರು ಬೀಸತ್ ಮಿನಿ ಉಂಟು ಬಳ್ಳಿ ಒಂದು ಕತ್ತಿ ಮಿನಿ ಆಯ್ತಾ ಮುಗಿದಲ್ಲಿ ಕತ್ತಿ ತೊಳ್ಳಿ ಒಂಜಿ ಕತ್ತಿ 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 ತೊಳ್ಳಿ ಕತ್ತಿ ತೊಳ್ಳಿ ಅವರ ಬೀಸತ್ಯ ಕತ್ಯ നേരത്തെ തുണ്ണു ಅಲ್ಲಿ ಎರಡು ಮೂರು ಸಾಯ್ತದೆ ಸರ್ ಒಳಗಡೆ. ಈಗ ಒಂದು ಡೋರು ಸ್ವಲ್ಪ ಓಪನ್ ಮಾಡಿ ಒಳಗಡೆ ಎಮ್ಮೆ ದನದ ಮೇಲೆ ಮೆಟ್ಟಿ ನಿಂತು ಉಂಟು. ಅದ ಹೊರಗಾಡ್ತಾ ಉಂಟು ಒಳಗಡೆ. ಪ್ರಕರಣದ ತನಿಖೆ ಒಂದು ಕಗ್ಗಂಟು. ಯಾಕಂತ ಹೇಳಿದ್ರೆ ಇಲ್ಲಿ ಫೈರಿಂಗ್ ಆಗಿದೆ. ಈ ಪ್ರಕರಣ ಮಾನವ ಹಕ್ಕು ಆಯೋಗದ ಕದ ತಟ್ಟುತ್ತದೆ. ಅದರ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ. ಒಂದೆರಡು ತಿಂಗಳು ANF ಸಿಬ್ಬಂದಿಗಳೆಲ್ಲ ಪ್ರಕರಣದಲ್ಲಿ ಜೈಲಲ್ಲಿದ್ರು. ನೀವು ಏಕಾಏಕಿ ಸ್ಟನ್ ಗನ್ ನಿಂದ ಗುಂಡು ಹೊಡೆದಿರೋದು. ನೀವು ಸ್ಟನ್ ಗನ್ ಅನ್ನು ಆ ರೀತಿಯಾಗಿ ಉಪಯೋಗ ಮಾಡುವಾಗಿಲ್ಲ. ಜೋಕಟ್ಟೆಯ ಕಬೀರ್ ಅಂತ ಹೇಳಿ ಒಬ್ಬರನ್ನು ಹೊಡೆದಿದ್ದಾರೆ ಅಂತ ನಿಮಗೆ ಸಂಶಯ ಇದ್ರು ಸಹ ಸ್ಟನ್ ಗನ್ ಅನ್ನು ಸಾರ್ವಜನಿಕರ ಮೇಲೆ ಉಪಯೋಗ ಮಾಡುವಾಗಿಲ್ಲ. ಸುಮಾರು 10 ವರ್ಷಗಳ ಹಿಂದೆ ಇದೇ ರೀತಿ ಒಂದು ಶೂಟೌಟ್ ನಡೆದಿತ್ತು. ಅದು ಆಗುಂಬೆ ಘಾಟಿಯ ತನಿಕೋಡು ಚೆಕ್ ಪೋಸ್ಟ್ ನಲ್ಲಿ. ದರ ತಗೊಂಡೋಗೋನೇ ಆಗಿರ್ಬೋದು, ಯಾರೇ ಆಗಲಿ, ಅವನು ಸಾಮಾನ್ಯ ನಾಗರಿಕ. ಅವನು ಏನು ಕಳ್ತನ ಮಾಡಿದ್ದಾನೆ, ಏನು ಅಕ್ರಮವಾಗಿ ಸಾಗಾಟ ಮಾಡ್ತಾನೆ, ಅವನನ್ನು ಹಿಡಿದು ಅವನನ್ನು ಶಿಕ್ಷಿಸುವಂತ ಅಧಿಕಾರ ಸರ್ಕಾರಕ್ಕೆ ಇದೆ, ಪೊಲೀಸರಿಗಿದೆ. ಆದ್ರೆ ಅದರ ಮೇಲೆ ಏಕಾಏಕಿ ಗುಂಡು ಹಾರಿಸಿ ಯಾರಿಗಿದೆ? ಸರ್ ನಮಸ್ಕಾರ. ನಮಸ್ತೆ. ಬಹುದೊಡ್ಡ ಚರ್ಚಿತ ವಿಷಯ ಅಂತ ಹೇಳಿದ್ರೆ, ಪುತ್ತೂರಿನಿಂದ ಕೇರಳ ಗಡಿಗೆ ಹೋಗುವತ್ತಿಗೆ ಒಂದು ಜಾನುವಾರು ತಗೊಂಡು ಹೋದಂತ ಗಾಡಿ ಏನ್ ಹೋಗ್ತಾ ಇರುತ್ತೆ, ಫೈರಿಂಗ್ ಆಗುತ್ತೆ. ಆಮೇಲೆ ಇಲ್ಲಿ ಬಹುಚರ್ಚಿತ ವಿಷಯ ಬರು ಅಂತ ಹೇಳಿದ್ರೆ, ಇದು ಒಂಟಿ ಕಾರ್ಯಾಚರಣೆನ ಜಂಟಿ ಕಾರ್ಯಾಚರಣೆನ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಕಾರ್ಯಾಚರಣೆ ಆದ ನಂತರ ಅದನ್ನ ಹಗ್ಗ ಕಟ್ಟು ಮಾಡೋದೇ ಈಗ ದೊಡ್ಡ ಮಟ್ಟದ ಸುದ್ದಿ ವಿವಾದ ಆಗ್ಬಿಟ್ಟಿದೆ. ಈಗ ಪುತ್ತೂರಿನಿಂದ ಹೊರವಲಯದ ಈಶ್ವರ ಮಂಗಲ ಅಂತ ಹೇಳಿ, ಅದು ಪುತ್ತೂರಿನಿಂದ ಕೇರಳಕ್ಕೆ ಹೋಗುವಂತಹ ರಾಜ್ಯ ಹೆದ್ದಾರಿ. ಅದು ಅಲ್ಲಿ ಈಶ್ವರ ಮಂಗಲದ ಹತ್ತಿರ ಬೆಳ್ಳಿಚ್ಚಡವು ಅಂತ ಹೇಳಿ ಒಂದು ಪ್ಲೇಸ್ ಅಲ್ಲಿ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜಂಬೂರಾಜ್ ಅವರು ತನ್ನ ಇಲಾಖಾ ಜೀಪಿನಲ್ಲಿ ಗೋವುಗಳನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದನ್ನು ಪತ್ತೆ ಹಚ್ಚಿ ಅದನ್ನು ಬೆನ್ನಟ್ಟಿಕೊಂಡು ಹೋಗ್ತಾರೆ. ಸುಮಾರು 10 ಕಿಲೋಮೀಟರ್ಗಳ ದೂರದ ಬೆನ್ನಡ್ತಾರೆ. ಅಲ್ಲಿ ಬೆಳ್ಳಿಚ್ಚಡವು ಅಂತ ಪ್ಲೇಸ್ ಬಂದಾಗ ವಾಹನವನ್ನ ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋದಾಗ ವಾಹನದವರು ಆ ಜೀಪ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡಿತಾರೆ. ಇಷ್ಟೊತ್ತಿಗೆ ಅವರು ಫೈರ್ ಓಪನ್ ಮಾಡ್ತಾರೆ. ಇಷ್ಟೊತ್ತಿಗೆ ಈಚರ್ ಗಾಡಿ ನಿಲ್ತದೆ. ಡ್ರೈವರು ಇಳಿದು ಸಬ್ ಇನ್ಸ್ಪೆಕ್ಟರ್ ಮೇಲೆ ಬಂದಾಗ ಅವರು ಅದರ ಕಾಲಿಗೆ ಗುಂಡು ಹೊಡಿತಾರೆ. ಪೊಲೀಸರು ಹೇಳುವ ಪ್ರಕಾರ ಚಾಕು ಇಟ್ಕೊಂಡು ಬಂದ್ರು ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರ ಕಾಲಿಗೆ ಗುಂಡು ಹೊಡಿತಾರೆ. ಅಷ್ಟೊತ್ತಿಗೆ ಒಬ್ಬ ಕತ್ಲಲ್ಲಿ ಪರಾರಿ ಆಗ್ತಾನೆ. ಹಾಗಾದ್ರೆ ಇದು ಎಷ್ಟು ಗಂಟೆಗೆ ನಡೆಯುತ್ತೆ ಸರ್? ಇದು ಮುಂಜಾನೆ ಒಂದು 5-5:30 ಗಂಟೆ ಹೊತ್ತಿಗೆ ನಡೀತದೆ. ಅಂದ್ರೆ ಇದು ಪೊಲೀಸರಿಗೆ ಮೊದಲೇ ಮಾಹಿತಿ ಇರುತ್ತಂತೀರಾ? ಮೋಸ್ಟ್ಲಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದ್ದು ತಡವಾಗಿ ಲಭ್ಯವಾಗಿದೆ. ಯಾಕಂತ ಹೇಳಿದ್ರೆ ಹಾಸನದಿಂದ ಕೇರಳಕ್ಕೆ ಹೋಗುವಂತ ಈಚರ್ ಲಾರಿಯಲ್ಲಿ ಈ ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಾಟ ಮಾಡಲಾಗ್ತಿತ್ತು. ಆಗ ವಾಹನ ಸುಮಾರು 5 ಗಂಟೆಯ ವೇಳೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನ ಎದುರಿನಿಂದಲೇ ಪಾಸ್ ಆಗಿತ್ತು. ಆದ್ರಿಂದಾಗಿ ಪೊಲೀಸರಿಗೆ ಮಾಹಿತಿ ಇತ್ತು ಇಂಥ ಒಂದು ವಾಹನದಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡ್ತಾರಂತೆ. ಆದ್ರಿಂದಾಗಿ ಆ ವಾಹನವನ್ನ ಪೊಲೀಸರು ಬೆನ್ನಟ್ಟಿದ್ದಾರೆ. ಈ ಬೆಳ್ಳಿಚ್ಚಡವು ಅಂತ ಹೇಳಿ ಏನು ಪ್ಲೇಸ್ ಬಂತು ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಜೀಪಿಗೆ ವಾಹನದಿಂದ ಗುದ್ದುವಂತ ಕಾರ್ಯ ಆಗಿದೆ. ಆಗ ಅಪಾಯದ ಅರಿವಾದಂತ ಸಬ್ ಇನ್ಸ್ಪೆಕ್ಟರ್ ಫೈರ್ ಓಪನ್ ಮಾಡಿದ್ದಾರೆ. ಇಲ್ಲದ್ರೆ ಸಾಮಾನ್ಯವಾಗಿ ಅಕ್ರಮ ಗೋ ಸಾಗಾಟದ ಮೇಲೆ ಫೈರ್ ಮಾಡುವಂತ ಕಾರ್ಯಾಚರಣೆ ನಡೆಯುವುದಿಲ್ಲ. ಸೊ ಈಗ ಬಹುಚರ್ಚಿತ ವಿಷಯ ಅಂದ ಕೂಡಲೇನೆ ಇದು ಜಂಟಿ ಕಾರ್ಯಾಚರಣೆನ ಒಂಟಿ ಕಾರ್ಯಾಚರಣೆನ ಅಂತ ಬರುತ್ತೆ. ಯಾಕಂದ್ರೆ ಆ ನಂತರ ಬೆಳಗ್ಗೆ ಸಮಯದಲ್ಲಿ ಬರುವಂತಹ ವಿಡಿಯೋಗಳೇ ಬೇರೆ ದೃಶ್ಯಗಳನ್ನು ತೋರಿಸಿದ್ದು. ಆ ವಿಡಿಯೋ ಏನ್ ಸರ್ ಅದು?
ನೋಡಿ, ಇದು ಒಂಟಿ ಕಾರ್ಯಾಚರಣೆ. ಪೊಲೀಸರಿಗೆ ಯಾರೋ ಮಾಹಿತಿ ಕೊಟ್ಟಿರಬಹುದು, ಆ ಮಾಹಿತಿ ಆಧರಿಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಕಾರ್ಯಾಚರಣೆ ನಡೆಸಿದ ನಂತರ ಏನು ಅದರಲ್ಲಿ ಗೋ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಅಬ್ದುಲ್ಲಾ ಅಂತ ಹೇಳಿ ಕಾಸರಗೋಡು ಮೂಲದವನು, ಅವನ ಕಾಲಿಗೆ ಗುಂಡೇಟು ತಗಲಿದಾಗ ಪೊಲೀಸ್ ಅಧಿಕಾರಿಗಳು ಆತನನ್ನು ರಕ್ಷಿಸುವಂತ ಕೆಲಸ ಮಾಡಲೇಬೇಕು. ಆದ್ರಿಂದಾಗಿ ಅವರನ್ನ ನೇರವಾಗಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ಆತನಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ತದನಂತರ ಅವರು ಆತನನ್ನ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಪುತ್ತೂರಿನಿಂದ ವೆನ್ಲಾಕ್ ಆಸ್ಪತ್ರೆಗೆ ಬರಬೇಕು ಅಂತಂದ್ರೆ ಮಿನಿಮಮ್ 1-1.5 ಗಂಟೆ ಬೇಕು. ಅದರಿಂದಾಗಿ ಅವರು ಸಾಧಾರಣ 7-7:30 ಗಂಟೆ 8 ಗಂಟೆ ಹೊತ್ತಿಗೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಅದನ್ನು ದಾಖಲಿಸಿದ್ದಾರೆ. ಪೊಲೀಸರು ಅದರ ನಂತರ ಸ್ಟೇಷನ್ಗೆ ಹೋಗಬೇಕು, ಅದಕ್ಕೆ ಸಂಬಂಧಪಟ್ಟಂತ ಪ್ರಥಮ ವರ್ತಮಾನ ವರದಿಯನ್ನು ತಯಾರಿಸಬೇಕು, ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಡಬೇಕು, ಎಲ್ಲವನ್ನೂ ಮಾಡಬೇಕು. ಆಗ ಪುತ್ತೂರಿಂದ ಗ್ರಾಮಾಂತರ ಠಾಣೆ ಆಗಿರೋದ್ರಿಂದ ಉಪ್ಪಿನಂಗಡಿ ವೃತ್ತ ನಿರೀಕ್ಷಕರಿಗೆ ಆ ಠಾಣೆಯ ಇನ್ಸ್ಪೆಕ್ಟರ್ ಜವಾಬ್ದಾರಿ ಇರುವುದು. ಅದರಿಂದಾಗಿ ಅವರು ಬರಬೇಕು, DSP ಬರಬೇಕು. ಸುದ್ದಿ ಹರಡಿದಾಗ ಸ್ಥಳೀಯರೆಲ್ಲ ಸೇರಿದ್ದಾರೆ. ಸುಮಾರು 9:30 ಗಂಟೆಗೆ ಸ್ಥಳೀಯ ಹಿಂದೂ ಸಂಘಟನೆ ಮುಖಂಡ ಅರುಣಕುಮಾರ ಪುತ್ತಿಲ ಅವರು ಬಂದಿದ್ದಾರೆ. ಬಂದ ಆ ಸಂದರ್ಭದಲ್ಲಿ ಲಾರಿಯಲ್ಲಿದ್ದ ಸುಮಾರು 12 ಜಾನುವಾರುಗಳು, ಅದರಲ್ಲಿ ಕೋಣ ಇತ್ತು, ಎತ್ತು ಇತ್ತು, ಒಂದು ದನ ಇತ್ತು, ಒಂದು ಹಾಗೆ ಅದರಲ್ಲಿ ಒಂದು ಜಾನುವಾರು ಉಸಿರುಗಟ್ಟಿ ಮೃತಪಟ್ಟಿದೆ. ಆಗ ಅಲ್ಲಿ ಕೇವಲ 2 ಪೊಲೀಸರು ಸ್ಥಳದಲ್ಲಿದ್ರು. ಯಾಕಂದ್ರೆ ಆ ವಾಹನವನ್ನ ಕಾಯುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಅವರು ಜಾನುವಾರನ್ನು ಇಳಿಸ್ಲಿಕ್ಕೆ ಅವರಿಂದ ಸಾಧ್ಯ ಆಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅರುಣಕುಮಾರ್ ಪುತ್ತಿಲ ಅವರು ಪೊಲೀಸರ ಹತ್ರ ಹೇಳಿದ್ರು, ಆ ಜಾನುವಾರುಗಳು ಉಸಿರುಗಟ್ಟು ಸಾಯುವಂತ ಪರಿಸ್ಥಿತಿಯಲ್ಲಿದೆ, ಅದರಿಂದ ಅದನ್ನು ಕೆಳಗಿಳಿಸುವ ಅಂತ ಹೇಳಿ. ಪೊಲೀಸರು ಕೆಳಗಿಳಿಸ್ಲಿಕ್ಕೆ ಒಪ್ಪಲಿಲ್ಲ. ಆಗ ಪೊಲೀಸರ ಮೊಬೈಲ್ ನಿಂದಲೇ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೀಗೆ ಪರಿಸ್ಥಿತಿ ಇದೆ, ನೀವು ಜಾನುವಾರುಗಳನ್ನ ಕೆಳಗಿಳಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆಗ ಕೆಳಗಿಳಿಸ್ಲಿಕ್ಕೆ ಅವರು ಒಪ್ಪಿದಾಗ ಪಕ್ಕದಲ್ಲಿ ಒಂದು ಮುಸ್ಲಿಂ ವ್ಯಕ್ತಿಯ ಮನೆ ಇತ್ತು, ಆ ಮನೆಯಿಂದ ಒಂದು ಕತ್ತಿ ತಂದು ಸ್ವತಃ ಅರುಣಕುಮಾರ ಪುತ್ತಿಲ ಅವರೇ ಆ ಕತ್ತಿಯಿಂದ ಆ ಹಗ್ಗವನ್ನೆಲ್ಲ ತುಂಡರಿಸಿ ಜಾನುವಾರುಗಳನ್ನು ಕೆಳಗೆ ಇಳಿಸಿದ್ದಾರೆ. ಅದರಿಂದಾಗಿ ಬಾಕಿ ಇಲ್ಲಿ ಪೊಲೀಸರ ಸಮಸ್ಯೆ ಏನಂತ ಹೇಳಿ, ಜಾನುವಾರುಗಳನ್ನು ಕೆಳಗಿಳಿಸ್ಲಿಕ್ಕೆ ಪೊಲೀಸರು ಆರಂಭದಲ್ಲಿ ಒಪ್ಪಲಿಲ್ಲ. ಯಾಕಂತ ಹೇಳಿದ್ರೆ ಜಾನುವಾರುಗಳನ್ನು ಮತ್ತೆ ಅವರು ಪೊಲೀಸ್ ಸ್ಟೇಷನ್ಗೆ ಕೊಂಡೋಗ್ಬೇಕು, ಪೊಲೀಸರು ಜಾನುವಾರುಗಳನ್ನು ವಶಪಡಿಸಿಕೊಳ್ಬೇಕು, ವಾಹನವನ್ನು ವಶಪಡಿಸಿಕೊಡ್ಬೇಕು. ಆದ್ರಿಂದಾಗಿ ಅವರು ಜಾನುವಾರುಗಳನ್ನ ಕೆಳಗೆ ಇಳಿಸಿಲ್ಲ. ಒಂದು ವೇಳೆ ಕೆಳಗೆ ಇಳಿಸಿದ ನಂತರ ಅದೇ ವಾಹನದಲ್ಲಿ ಅದೇ ಜಾನುವಾರುಗಳನ್ನು ಪುನಃ ತುಂಬಿಸ್ಲಿಕ್ಕೆ ಬಾರದು. ಯಾಕಂದ್ರೆ ಆ ವಾಹನ ಪೊಲೀಸರ ವಶದಲ್ಲಿರುವಂತ ವಾಹನ, ಅದನ್ನು ಪೊಲೀಸರು ಠಾಣೆಗೆ ಕೊಂಡೋಗುವವರೆಗೆ ಪೊಲೀಸರ ಜವಾಬ್ದಾರಿ ಆ ವಾಹನಕ್ಕೆ ಏನೂ ಆಗಬಾರದು. ಜಾನುವಾರುಗಳನ್ನು ಆ ವಾಹನದಲ್ಲಿ ತುಂಬಿಸಬಾರದು. ಯಾಕಂತ ಹೇಳಿದ್ರೆ ಆ ವಾಹನ ಈಚಾರ ವಾಹನದಲ್ಲಿ ಇದು ಗೋಹತ್ಯೆ ಪ್ರತಿಬಂಧಕ ಕಾಯ್ದೆ ಅನ್ವಯ ಗರಿಷ್ಠವಾಗಿ 2 ಜಾನುವಾರುಗಳನ್ನು ಕೊಂಡೋಗ್ಲಿಕ್ಕೆ ಮಾತ್ರ ಅವಕಾಶ ಇರೋದು. ನೀವು ಪರ್ಮಿಟ್ ಇಲ್ಲದೆ ಇರಲಿ, ಪ್ರತಿಬಂಧಕ ಕಾಯ್ದೆ ಪ್ರಕಾರ ಆ ಈಚಾರ್ ವಾಹನದಲ್ಲಿ ಕೇವಲ 2 ಜಾನುವಾರುಗಳನ್ನು ಕೊಂಡೋಗ್ಲಿಕ್ಕೆ ಅವಕಾಶ ಇರೋದು. ಅದರಲ್ಲಿ ಇವರು 12 ಜಾನುವಾರುಗಳನ್ನ ಹಿಂಸಾತ್ಮಕವಾಗಿ ತುಂಬಿಸಿದ್ರು. ಅದು ಅಪರಾಧ. ಪರ್ಮಿಟ್ ಇಲ್ಲದೆ ಇರ್ಲಿ, ಲೆಟರ್ ಇಲ್ಲದೆ ಇರ್ಲಿ, ಕೋಣೆ ಇರ್ಲಿ, ಎತ್ತಿರ್ಲಿ, ಯಾವುದೇ ಇರ್ಲಿ, ಪಂಚಾಯತ್ನಿಂದ ಪರ್ಮಿಷನ್ ಬೇಕಾದ್ರೆ ಇರ್ಲಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡಬೇಕಾದ್ರೆ ಪಂಚಾಯತ್ನಿಂದ ಪರ್ಮಿಷನ್ ಬೇಕು. ಆ ಪರ್ಮಿಷನ್ ಲೆಟರೇ ಇರ್ಲಿ. ಲೆಟರ್ ಇದ್ರೂ ಸಹ ಆ ವಾಹನದಲ್ಲಿ ಈಚರ್ ವಾಹನದಲ್ಲಿ 2 ಜಾನುವಾರುಗಳನ್ನು ಕೊಂಡೋಗ್ಲಿಕ್ಕೆ ಮಾತ್ರ ಅವಕಾಶ ಇರುವುದು. ಅದಕ್ಕಿಂತ ಜಾಸ್ತಿ ಜಾನುವಾರುಗಳನ್ನು ಕೊಂಡೋಗಿ ಅದು ಅಕ್ರಮ ಸಾಗಾಟ ಆಗತ್ತೆ. ಅದರಿಂದ ಇದು ಅಕ್ರಮ ಸಾಗಾಟ. ಸೊ ಹೀಗಾಗಿ ಒಮ್ಮೆ ಇಳಿಸಿದ್ರ ಕೋಣಗಳನ್ನ ಕೆಳಗೆ, ಮತ್ತೆ ಆ ಗಾಡಿಯಲ್ಲಿ ಏರಿಸುವಾಗಿಲ್ಲ. ಯಾಕಂದ್ರೆ ಅದು ಅಕ್ಯೂಸ್ಡ್ ಗಾಡಿ. ಹೀಗಾಗಿ ಇನ್ನೊಂದು ಗಾಡಿ ಬರ್ಬೇಕು ಆ ಜಾಗಕ್ಕೆ. ಇನ್ನೊಂದು ಗಾಡಿ ಬರ್ಬೇಕು. ಒಂದೊಂದು ಗಾಡಿ ಬರ್ಬೇಕಾದ್ರೆ ಇಲ್ಲಿ 11 ಜಾನುವಾರುಗಳಿವೆ. 12ರಲ್ಲಿ 1 ಸತ್ತಿದೆ, 11 ಇದೆ. 11 ಇರುವಾಗ ಒಂದು ದೊಡ್ಡ 10 wheel ಗಾಡಿಯನ್ನು ತರಬೇಕು, ಲಾರಿಯನ್ನು ತರಬೇಕು. ಇಲ್ಲ ಇದ್ರೆ 8 ಚಕ್ರದ ಲಾರಿ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ 4 ಜಾನುವಾರುಗಳನ್ನು ಕೊಂಡೋಗ್ಲಿಕ್ಕಾಗುತ್ತೆ, 2 ಟ್ರಿಪ್ ಮಾಡ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ನಿಲ್ಲಿಸಿದ್ರು, ಅದನ್ನು ಕೆಳಗೆ ಇಳಿಸಿರ್ಲಿಲ್ಲ. ಕೆಳಗೆ ಇಳಿಸಿದ್ರೆ ಆ ಸಮಸ್ಯೆ ಬರುತ್ತೆ ಅಂತ ಹೇಳಿ. ಆದ್ರೆ ಅಲ್ಲಿ ಕೆಳಗೆ ಇಳಿಸದೇ ಇದ್ದರೆ ಅದರಲ್ಲಿ ತುಂಬಿಸಲ್ಪಟ್ಟಂತ ಜಾನುವಾರುಗಳು ಅದರಲ್ಲಿ ಕೆಲವೊಂದು ಸಾಯ್ತಾ ಇದ್ದವು. ಅದರಿಂದಾಗಿ ಉಸಿರುಗಟ್ಟಿ ಸಾಯ್ತಾ ಇದ್ದವು. ಆದ್ರಿಂದಾಗಿ ಜಾನುವಾರುಗಳ ರಕ್ಷಣೆಯು ಅಲ್ಲಿ ಮುಖ್ಯ ಆಗಿದ್ರಿಂದ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಹತ್ರ ಹೇಳಿ ಅದನ್ನು ಇಳಿಸಿದ್ದು ಅರುಣಕುಮಾರ್ ಪುತ್ತಿಲ ಅವರು. ಅದರ ನಂತರ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಸರಹದ್ದಿಗೆ ಸಾಗಿಸಿದ್ದಾರೆ. ನ್ಯಾಯಾಲಯಕ್ಕೆ PF ಹಾಕ್ತಾರೆ ಆ ಜಾನುವಾರುಗಳ ಬಗ್ಗೆ. ನ್ಯಾಯಾಲಯ ನೀಡುವಂತ ಸೂಚನೆಯಂತೆ ಅದನ್ನು ಗೋಶಾಲೆಗಳಿಗೆ ಸಾಗಿಸಲಾಗುತ್ತದೆ. ವಾಹನವನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲಾಗ್ತದೆ. ಜಂಟಿ ಕಾರ್ಯಾಚರಣೆ ಅಲ್ಲ, ಒಂಟಿ ಕಾರ್ಯಾಚರಣೆ. ಒಂಟಿ ಕಾರ್ಯಾಚರಣೆ ಆದ ನಂತರ ಅದಕ್ಕೆ ಸ್ಥಳೀಯ ಹಿಂದೂ
ಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಸ್ಥಳೀಯರು ಸೇರಿ ಪೊಲೀಸರಿಗೆ ಸಹಕರಿಸಿದ್ದಾರೆ. ಆ ನಂತರ ಇದು ಜಂಟಿ ಅಂತ ಭಾರಿ ದೊಡ್ಡ ಸುದ್ದಿ. ಅದಾದ ನಂತರ ಆ ಸಹಕಾರಕ್ಕಾಗಿ ಅದು ಜಂಟಿ ಕಾರ್ಯಾಚರಣೆ ಅಂತ ಆದದ್ದು. ಸೊ ಇಲ್ಲ ಅಂದ್ರೆ ಇದು ಬೆಳಗ್ಗೆನೆ ಆಗಿದ್ದು 5 ಗಂಟೆಗೆ, 5:30 ಗಂಟೆ ಆಗಿದೆ. ಆ ಸಂದರ್ಭದಲ್ಲಿ ಯಾರಿಗೂ ವಿಚಾರ ಗೊತ್ತಿಲ್ಲ. ಇವರಿಗೆ ವಿಚಾರ ಎಲ್ಲ ಗೊತ್ತಾದದೇ 7 ಗಂಟೆಯ ನಂತರ. ಸ್ಥಳೀಯ ಕೆಲವರಿಗೆ ಮಾಹಿತಿ ಇತ್ತೇ ಹೊರತು ಅವರು ಫೋನ್ ಮಾಡಿ ಪುತ್ತೂರಿನಿಂದ ಮನೆಯಲ್ಲಿ ಮಲಗಿದ್ದವರು ಎದುಕೊಂಡು ಹೋಗುವಾಗ ಗಂಟೆ 9:30 ಆಗಿದೆ. ಸೊ ಇದು ಸರ್ ಈಗ ಇದು ಹಾಸನದಿಂದ ಅಂದ್ರೆ ಹೇಗೆ ಇದು ಬರುದಂತ ಇದ್ರ ಕೋಣಗಳೆಲ್ಲ? ಈ ಹಾಸನದಿಂದ ಇದನ್ನು ತುಂಬಿಸಿಕೊಂಡು ಬರ್ತಾರೆ ಕಾಸರಗೋಡಿನ ಕಸಾಯಿಖಾನೆಗೆ. ಈ ಮೇಲೆ ಬಿಟ್ಟಂತಹ ಜಾನುವಾರುಗಳನ್ನ ಕಳವು ಮಾಡಿ ಒಂದು ಕಡೆಯಲ್ಲಿ ಕಟ್ಟಿ ಹಾಕಿರ್ತಾರೆ. ಸುಮಾರು 10-12 ಜಾನುವಾರುಗಳು ಆದ ಕೂಡಲೇ ಯಾರು ಈ ಸಾಗಾಟ ಮಾಡುವವರಿದ್ದಾರೆ, ಸಾಗಾಟ ಮಾಡಿ ಕೊಂಡೋಗಿ ಮಾರಾಟ ಮಾಡುವಂತ ಕೆಲವರು ಏಜೆಂಟ್ಗಳಿದ್ದಾರೆ, ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಜಾನುವಾರುಗಳು ರೆಡಿ ಇದೆ ಅಂತ ಹೇಳಿ. ಇವರೊಂದು ಈಚರ್ ಗಾಡಿಯ ಇಲ್ಲ ಮತ್ತೊಂದು ಗಾಡಿಯ ತಗೊಂಡು ಹೋಗ್ತಾರೆ. ಸರ್ 10-12 ಆದ್ರೆ ಈಚರ್ ಗಾಡಿಯಲ್ಲಿ ಹಿಡಿತದೆ ಅಂತ ಗೊತ್ತಿದೆ. ಒಂದು ವೇಳೆ ಅದಕ್ಕಿಂತ ಜಾಸ್ತಿ 18, 20, 25 ಈ ರೀತಿ ಜನರುಗಳಿಂದ ದೊಡ್ಡ ಗಾಡಿಯನ್ನು ತಗೊಂಡು ಹೋಗ್ತಾರೆ. ಹೋಗಿ ಅದನ್ನೆಲ್ಲ ತುಂಬಿಸಿಕೊಂಡು ಸಾಗಿಸಿ ಅಲ್ಲಿ ಮಾರಾಟ ಮಾಡ್ತಾರೆ. ಸೊ ಇದೆಲ್ಲ ಮಧ್ಯರಾತ್ರಿಯೇ ನಡೆಯುತ್ತಿದ್ದು. ಎಲ್ಲಾ ವ್ಯವಹಾರಗಳು ರಾತ್ರಿ ವ್ಯವಹಾರಗಳೇ. ಯಾಕಂತ ಹೇಳಿದ್ರೆ ಕಾಸರಗೋಡಿಗೆ ಹೋಗ್ಲಿಕ್ಕೆ ಹಾಸನ ಕಡೆಯಿಂದ ನಿಮ್ಗೆ ಕಾಸರಗೋಡಿಗೆ ಹೋಗ್ಲಿಕ್ಕೆ ಈಗ ರಸ್ತೆಯಲ್ಲಿ ಹೋಗಿದ್ರು. ಆ ರಸ್ತೆ ಅತ್ಯಂತ ಸೂಕ್ತವಾದ ರಸ್ತೆ. ನೀವು ಹಾಸನದಿಂದ ಬಂದ ಅದೇ ವಾಹನ ಈಗ ಅದೇ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟ್ರೇ ಅದನ್ನು ಬೆನ್ನಟ್ಟಿಕೊಂಡು ಹೋಗಿರೋದು. ಅದರ ನಂತರ ಒಂದ ಪೊಲೀಸರು ಇಲ್ಲದ್ರೆ ಸಾರ್ವಜನಿಕರು ಯಾರಾದ್ರೂ ಫೋನ್ ಮಾಡಿ ಸ್ಟೇಷನ್ಗೆ ಹೇಳಿರ್ತಾರೆ. ಆ ಸ್ಟೇಷನ್ ಅವರು ಅದನ್ನು ಬೆನ್ನಟ್ಟಿಕೊಂಡು ಹೋಗಿದ್ದಾರೆ. ಸರ್ ಇದೇ ಫಸ್ಟ್ ಶೂಟೌಟ್ ನಡೆದಿರೋದು ಅಥವಾ ಇದ್ರ ಹಿಂದೆನೂ ಶೂಟೌಟ್ ನಡೆದಿತ್ತ? ಸುಮಾರು 10 ವರ್ಷಗಳ ಹಿಂದೆ ಇದೇ ರೀತಿ ಒಂದು ಶೂಟೌಟ್ ನಡೆದಿತ್ತು. ಅದು ಆಗುಂಬೆ ಘಾಟಿಯ ತನಿಕೋಡು ಚೆಕ್ ಪೋಸ್ಟ್ ನಲ್ಲಿ. ಅದು ತೀರ್ಥಹಳ್ಳಿ ಭಾಗದಿಂದ ದನ ಸಾಗಾಟವನ್ನ ಮಾಡ್ತಾ ಇದ್ರು. ಅವರು ದನ ಹಿಡ್ಕೊಂಡು ಬಂದಾಗ ಅಲ್ಲಿ ತನಿಕೋಡ್ನಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಆವತ್ತು ಏನಾಯ್ತು ಅಂತ ಹೇಳಿದ್ರೆ ದನ ತುಂಬಿಸಿಕೊಂಡು ಬಂದಂತ ವಾಹನ ಬಂತು. ಅದರ ಡ್ರೈವರು ಇಳಿದು ಫಾರೆಸ್ಟ್ ಚೆಕ್ ಪೋಸ್ಟ್ ನ ಹೋಗುವಾಗ ಹಿಂಬದಿಯಿಂದ ANF ನ ಸಿಬ್ಬಂದಿಗಳು ಬಂದ್ರು. ಯಾಕಂದ್ರೆ ಅದು ನಕ್ಸಲ್ ಪೀಡಿತ ಪ್ರದೇಶ ಆಗ. ಆದ್ರಿಂದಾಗಿ ಆಂಟಿ ನಕ್ಸಲ್ ಫೋರ್ಸ್ ನ ಸಿಬ್ಬಂದಿಗಳು ಅಲ್ಲಿ ಪಹರೆ ಕಾಯ್ತಾ ಇದ್ರು. ಅವರು ಬಂದು ವಾಹನದಲ್ಲಿ ಯಾರಾದ್ರೂ ನಕ್ಸಲರು ಇದಾರಾ ಏನಿದ್ದಾರೆ ಅಂತ ಹೇಳಿ ಸುತ್ತುವರೆದಾಗ ಈ ವಾಹನದಲ್ಲಿ ಇದ್ದಂತಹ ಕಬೀರ್ ಅವನಿಗೆ ಹೆದರಿಕೆ ಆಯ್ತು. ಇದು ಸ್ಟನ್ ಗನ್ ನಲ್ಲಿ ಇಟ್ಕೊಂಡು ಬಂದ್ರಲ್ಲ ANF ನವರು, ಆಂಟಿ ನಕ್ಸಲ್ ಫೋರ್ಸ್, ಅವನು ಓಡ್ಲಿಕ್ಕೆ ಹೊರಟ. ಆಗ ಇವರಿಗೆ ಏನು ಸಂಶಯ ಆಯ್ತು, ಇದು ನಕ್ಸಲ್ ನವರಾಗಿರ್ಬೇಕು ಅಂತ ಹೇಳಿ ಅವರು ಫೈರ್ ಮಾಡಿದ್ರು. ಫೈರ್ ಮಾಡಿ ಕಬೀರ್ ಅಡ್ಡ ಬಿದ್ದಾಗ ಡ್ರೈವರ್ ಏನ್ ಮಾಡಿದ, ಅಲ್ಲಿಂದ ಓಡಿದ. ನಂತರ ಆಂಟಿ ನಕ್ಸಲ್ ಫೋರ್ಸ್ ನವರಿಗೆ ಮತ್ತು ಚೆಕ್ ಪೋಸ್ಟ್ ನವರಿಗೆ ಗೊತ್ತಾಯ್ತು ಇಲ್ಲಿ ಈಗ ಗನ್ ಶಾಟ್ ಆಗಿ ಒಬ್ಬ ಡೆತ್ ಆದ ಅಂತ ಹೇಳಿ. ಇದು ನಕ್ಸಲ್ ಅಲ್ಲ, ಇವರು ದನ ಸಾಗಾಟಗಾರರು. ಅಲ್ಲಿಂದ ಓಡಿದಂತ ಡ್ರೈವರ್ ಏನ್ ಮಾಡಿದ, ಅಲ್ಲಿಂದ ಆಚೆ ಕಡೆಯಿಂದ ಯಾವುದೋ ಒಂದು ವಾಹನ ಬಂತು, ವಾಹನಕ್ಕೆ ಹತ್ತಿಕೊಂಡು ಹೆಬ್ರಿಗೆ ಬಂದ. ಹೆಬ್ರಿಯಿಂದ ಅವನು ನೇರವಾಗಿ ಬಂದದ್ದು ಆಗಿನ ಸುರತ್ಕಲ್ ಶಾಸಕ ಮೊಯ್ದೀನ್ ಬಾವ ಅವರ ಮನೆಗೆ ಬಂದು ಹೀಗೆ ಪೊಲೀಸರು ಫೈರ್ ಮಾಡಿದ್ದಾರೆ, ನಮ್ಮ ಜೋಕಟ್ಟೆಯ ಕಬೀರ್ ಅಂತ ಹೇಳಿ ಒಬ್ಬರನ್ನು ಹೊಡೆದಿದ್ದಾರೆ ಅಂತ. ಅಷ್ಟೊತ್ತಿಗೆ ಮೊಯ್ದೀನ್ ಬಾವ ಅವರು ಆಗಿನ ಗೃಹ ಸಚಿವರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಹೀಗೆ ಆಗಿದೆ, ನನ್ನ ಕ್ಷೇತ್ರದ ಪೊಲೀಸರು ಗುಂಡು ಹೊಡೆದಿದ್ದಾರೆ, ಅವ್ರು ಪಾಪ ಅಮಾಯಕ ಅಂತ ಹೇಳಿ. ಅದು ದೊಡ್ಡ ಇಶ್ಯೂ ಆಯ್ತು. ಇಶ್ಯೂ ಆದಾಗ ಇಲ್ಲಿಂದ ಮೊಯ್ದೀನ್ ಬಾವನವರು ಮತ್ತೆ ಅವರ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಎಲ್ಲರೂ ಹೋದ್ರು ತನಿಕೋಡು ಚೆಕ್ ಪೋಸ್ಟಿಗೆ ಹೋಗಿ ಅಷ್ಟೊತ್ತಿಗೆ ಆ ಡೆಡ್ ಬಾಡಿಯನ್ನು ಪೊಲೀಸರು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಮತ್ತೆ ಆ ಬಗ್ಗೆ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ANF ನವರ ಮೇಲೆ ಕೇಸು ದಾಖಲಾಯಿತು IPC ಸೆಕ್ಷನ್ 302 ಪ್ರಕಾರ. ಅದರಲ್ಲಿ ಅಷ್ಟೋ ಮಂದಿ, ಒಂದು 10 ಮಂದಿ ANF ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಅದ ನಂತರ ಅವರಿಗೆ ಜಾಮೀನಾಗಿ ಮತ್ತೆ ಅವರು ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಆ ಪ್ರಕರಣ ವಿಚಾರಣೆ ಹಂತದಲ್ಲಿ ಹೆಚ್ಚಿನ ನಿಮಿಷ ಇರಬೇಕು. ಈಗಲೂ ವಿಚಾರಣೆ ಹಂತದಲ್ಲಿ ಇದೆ ಅದು ಆ ಪ್ರಕರಣ. ಸುಮಾರು ಒಂದೆರಡು ತಿಂಗಳು ANF ಸಿಬ್ಬಂದಿಗಳೆಲ್ಲ ಪ್ರಕರಣದಲ್ಲಿ ಜೈಲಲ್ಲಿದ್ರು. ಯಾಕಂತ ಹೇಳಿದ್ರೆ ನೀವು ಏಕಾಏಕಿ ಸ್ಟನ್ ಗನ್ ನಿಂದ ಗುಂಡು ಹೊಡೆದಿರೋದು. ನೀವು ಸ್ಟನ್ ಗನ್ ಅನ್ನು ಆ ರೀತಿಯಾಗಿ ಉಪಯೋಗ ಮಾಡುವಾಗಿಲ್ಲ. ನಿಮಗೆ ಸಂಶಯ ಇದ್ರು ಸಹ ಸ್ಟನ್ ಗನ್ ಅನ್ನು ಸಾರ್ವಜನಿಕರ ಮೇಲೆ ಉಪಯೋಗ ಮಾಡುವಾಗಿಲ್ಲ. ನೀವು ಅವನು ನಕ್ಸಲೈಟ್ ಅಂತ ಆದ್ರೆ ನೀವು ಅವನ ಮೇಲೆ ಅಟ್ಯಾಕ್ ಮಾಡಬಹುದು. ಯಾಕಂದ್ರೆ ಅವನು ಶಸ್ತ್ರ ಹೊಂದಿರ್ತಾನೆ, ಅವನು ಅಟ್ಯಾಕ್ ಮಾಡಬಹುದು. ಯಾಕಂದ್ರೆ ಅವನು ಅಟ್ಯಾಕ್ ಮಾಡುವವರೆಗೆ ಇವರು ಕಾಯುವಾಗಿಲ್ಲಲ್ಲ. ಅವನು ಶಸ್ತ್ರ ಹೊಂದಿದ್ದಾನೆ ಅಂತ ಹೇಳಿದ ಮೇಲೆ ಅವರನ್ನು ಕಾಯುವಾಗಿಲ್ಲಲ್ಲ, ಅವ ಹೊಡಿತಾನೆ ಅಂತ ಹೇಳಿ ಇವರು ಹೊಡೆದೇ ಬಿಡುದು. ಆದ್ರಿಂದಾಗಿ ಕೌಂಟರ್ ಅಟ್ಯಾಕ್ ಅಂತ ಆಗುತ್ತೆ. ಅದು ಆ ರೀತಿಯಾಗಿ ಕೇಸ್ ಆಗುತ್ತೆ.
ಸೊ ಅದು ದೊಡ್ಡ ಮಟ್ಟದ ವಿಚಾರಣೆ ಆಯ್ತು ಹಾಗಾದ್ರೆ. ಆ ದೊಡ್ಡ ಮಟ್ಟದ ವಿಚಾರಣೆ ಆಯ್ತು. ಮಾನವ ಹಕ್ಕುಗಳ ಆಯೋಗ ವಿಚಾರಣೆ ಮಾಡಿದೆ. IGP ಅವರು ಸ್ಪಾಟ್ ಅಲ್ಲಿ ಬಂದು ವಿಚಾರಣೆ ಮಾಡಿದ್ದಾರೆ. ಲಾರ್ಡ್ DGP ಅವರು ಬಂದಿದ್ರು, ಎಲ್ಲರೂ ಬಂದಿದ್ರು. ಯಾಕಂತ ಹೇಳಿದ್ರೆ ಅದು ಇವರು ಸಾಮಾನ್ಯ ನಾಗರಿಕ ಅಲ್ಲ, ದರ ತಗೊಂಡೋಗೋನೇ ಆಗಿರ್ಬೋದು, ಯಾರೇ ಆಗ್ಲಿ ಅವನು ಸಾಮಾನ್ಯ ನಾಗರಿಕ. ಅವನು ಏನು ಕಳ್ತನ ಮಾಡಿದ್ದಾನೆ, ಏನು ಅಕ್ರಮವಾಗಿ ಸಾಗಾಟ ಮಾಡ್ತಾನೆ, ಅವನನ್ನು ಹಿಡಿದು ಅವನನ್ನು ಶಿಕ್ಷಿಸುವಂತ ಅಧಿಕಾರ ಸರ್ಕಾರಕ್ಕೆ ಇದೆ, ಪೊಲೀಸರಿಗಿದೆ. ಆದ್ರೆ ಅದರ ಮೇಲೆ ಏಕಾಏಕಿ ಗುಂಡು ಹಾರಿಸಿ ಕೊಲ್ಲುವಂತ ಅಧಿಕಾರ ಯಾರಿಗಿದೆ? ಆದ್ರಿಂದಾಗಿ ANF ಸಿಬ್ಬಂದಿಗಳು ಅದರಲ್ಲಿ ಪ್ರಾಸಿಕ್ಯೂಟ್ ಆದ್ದು, ಅವರು ಅಪರಾಧಿಗಳಾಗಿ ಜೈಲಿಗೆ ಹೋಗಿರುವುದು ಮತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ಎದುರಿಸಿರು. ಆ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ಅವನ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿತ್ತು. ಅದು ಒಂದು ಬೇರೆ, ಆದ್ರೆ ಇದೊಂದು ಬೇರೆ. ಈಗ ಇದು ಎರಡನೇ ಶೂಟ್ಔಟ್. ಸಾಮಾನ್ಯವಾಗಿ ದನ ಕಳ್ಳರ ಮೇಲೆ ಪೊಲೀಸರು ಫೈರಿಂಗ್ ಮಾಡುದಿಲ್ಲ, ಮಾಡಿದ್ರೆ ವಾಹನದ ಚಕ್ರಕ್ಕೆ ಗುಂಡು ಹೊಡಿತಾರೆ, ಯಾಕಂದ್ರೆ ಅದನ್ನು ತಡೆಯುವ ಉದ್ದೇಶದಿಂದ. ಇದು ಚಕ್ರಕ್ಕೆ ಹೊಡೆದ ಗುಂಡು ವಾಹನದ ಬಾಡಿಗೆ ಬಿದ್ದಿದೆ, ಮತ್ತೊಂದು ಗುಂಡು ಆತನ ಕಾಲಿಗೆ ಬಿದ್ದಿದೆ ಅಂತ ಹೇಳಿದ್ರೆ ಆತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರುವಾಗ ಆತ್ಮರಕ್ಷಣೆಗಾಗಿ ನಾವು ಗುಂಡು ಹೊಡೆದಿದ್ದೇವೆ ಅವರ ಕಾಲಿಗೆ ಅಂತ ಹೇಳಿ. ಆದ್ರಿಂದ ನಾವು ಸೊಂಟದಿಂದ ಕೆಳಗೆ ಹೊಡೆದಿದ್ದೇವೆ, ಅದರಿಂದಾಗಿ ನಾವು ಅವನ ಜೀವವನ್ನು ಉಳಿಸಿದ್ದೇವೆ. ಅವರ ಜೀವ ಉಳಿಸಲೇಬೇಕಲ್ಲ ಇವರು. ಅದಕ್ಕೆ ಆ ಗಾಡಿನ ಅದಕ್ಕಾಗಿ ಗಾಡಿ ಗಿಡಿ ಎಲ್ಲವನ್ನು ಬಿಟ್ಟರು ಅದನ್ನು ಇಲಾಖಾ ಜೀಪಿನಲ್ಲೇ ಕರ್ಕೊಂಡು ಹೋಗಿರೋದು ಅವರು. ಆ ಇಲಾಖಾ ಜೀಪಿನಲ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು. ಯಾಕಂತ ಹೇಳಿದ್ರೆ ಅಲ್ಲಿ ಅನಿವಾರ್ಯ ಇತ್ತು, ಅಲ್ಲಿ ಯಾಕಂದ್ರೆ ಬೇರೆ ವಾಹನವನ್ನು ಎರೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೆಳಗಿನ ಸಮಯ, ಇವನ ಕಾಲಿಗೆ ಗುಂಡು ಬಿದ್ದಿದೆ, ರಕ್ತ ಸೋರ್ತಾ ಇದೆ. ಆದ್ರಿಂದ ಅವನಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಆಗಬೇಕು. ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನೀವು ಪುತ್ತೂರಿಗೆ ಬರಬೇಕು, ಅಲ್ಲಿ ಸುಮಾರು 12 ಕಿಲೋಮೀಟರ್ ದೂರ ಇದೆ. ಅದಕ್ಕೋಸ್ಕರ ಗಾಡಿ ಸೈಡಲ್ಲಿ ನಿಲ್ಲಿಸುವುದು, ಗಾಡಿಯನ್ನು ಇಟ್ಕೊಂಡು ಹೋಗುವ ಆ ಎಲ್ಲ ಪ್ರೊಸೀಜರ್ ಮಾಡಿದ್ರೆ ಇಲ್ಲಿ ಗುಂಡೇಟದಿಂದ ಹೋಯ್ತಾನಲ್ಲ, ಇವನ ಜೀವ ಉಳಿಸ್ಬೇಕಲ್ಲ. ಆದ್ರಿಂದಾಗಿ ಅವರ ಫಸ್ಟ್ ಪ್ರಿಯಾರಿಟಿ ಇವನ ಜೀವ ಉಳಿಸುವುದೇ ಆಗಿತ್ತೇ ಹೊರತು ನಂತರ ಸಂಘಟನೆಯವರೆಲ್ಲ ಬಂದಿದ್ದಾರೆ. ಕೇಬಲ್ ನೆಟ್ವರ್ಕ್ ನ ಕ್ಯಾಮರಾಮನ್ಗಳು ಬಂದ್ರು, ಫೋಟೋಗ್ರಾಫರ್ಗಳು ಬಂದ್ರು, ಇವರೆಲ್ಲ ಬಂದ್ರಲ್ಲ. ಅದು ಇಶ್ಯೂ ಆಯ್ತು. ಆ ಇಶ್ಯೂ ಅನ್ನು ಇಟ್ಕೊಂಡು ಕೆಲವೊಂದು ವರದಿಗಳನ್ನ ತಿರುಚಲಾಯಿತು. ಆ ಸಂದರ್ಭದಲ್ಲಿ ಜಿಲ್ಲಾ SP ಕೆ ಅರುಣ ಅವರು ಸ್ಪಷ್ಟವಾಗಿ ಮಾಹಿತಿಗಳನ್ನ ನೀಡಿದ್ದಾರೆ. ಯಾರು ಈ ಪ್ರಕರಣದ ಬಗ್ಗೆ ಅಮೂಲಾಗ್ರವಾಗಿ ತಿಳಿದುಕೊಳ್ಳದೆ ಸುಳ್ಳು ಅಪಪ್ರಚಾರ ಮಾಡಿದ್ರೆ ಅವರ ಮೇಲೂ ಕಾನೂನು ಕ್ರಮ ಕೈಗೊಳ್ತೇನೆ ಅಂತ ಎಚ್ಚರಿಕೆ ನೀಡಿದರು. ಅದರ ನಂತರ ಫೇಕ್ ನ್ಯೂಸ್ಗಳು ಹರಡುವುದು ನಿಂತಿತು. ಡಾಕ್ಟರ್ ಅರುಣ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇಡೀ ಕಾರ್ಯಾಚರಣೆ ಪೊಲೀಸರ ಕಾರ್ಯಾಚರಣೆ, ಇದರಲ್ಲಿ ಬೇರೆಯವರು ಇನ್ವಾಲ್ವ್ಮೆಂಟ್ ಇಲ್ಲ, ಪೊಲೀಸರೇ ತಮ್ಮ ಆತ್ಮರಕ್ಷಣೆಗಾಗಿ ಗುಂಡು ಹೊಡೆದಿದ್ದಾರೆ, ಇಷ್ಟು ದನಗಳನ್ನ ಜಾನುವಾರುಗಳನ್ನ ರಕ್ಷಿಸಿದ್ದಾರೆ, ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ, ಸುಳ್ಳು ಸುದ್ದಿ ಹರಡಿದವರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೇವೆ. ವಾಸ್ತವ ಪರಿಸ್ಥಿತಿ ಏನಂತ ಹೇಳಿ ಪೊಲೀಸರಿಗೆ ಗೊತ್ತಿದೆ. ಸ್ಥಳೀಯವಾಗಿ ಯಾರು ಇದನ್ನು ನೋಡಿದವರಿಲ್ಲ, ಎಲ್ಲ ಘಟನೆ ಆದ ನಂತರ ಅಲ್ಲಿಗೆ ಬಂದವರು. ಸೊ ಇನ್ನು ಒಟ್ಟಾರೆಯಾಗಿ ತನಿಖೆಯಿಂದ ಗೊತ್ತಾಗಬೇಕಂತೀರಾ? ತನಿಖೆಯಿಂದಲ್ಲ, ಇದರಲ್ಲಿ ಪೊಲೀಸರಿಗೆ ಈ ಪ್ರಕರಣದ ತನಿಖೆ ಒಂದು ಕಗ್ಗಂಟು. ಯಾಕಂತ ಹೇಳಿದ್ರೆ ಇಲ್ಲಿ ಫೈರಿಂಗ್ ಆಗಿದೆ. ಈ ಪ್ರಕರಣ ಮಾನವ ಹಕ್ಕು ಆಯೋಗದ ಕದ ತಟ್ಟುತ್ತದೆ. ಅದರ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ, ಇದು ನೈಜ ಆತ್ಮರಕ್ಷಣೆಗಾಗಿ ಗುಂಡು ಹೊಡೆದದ್ದ. ಆದ್ದರಿಂದ ಪೊಲೀಸರು ಈ ಬಗ್ಗೆ ಒಂದು ಏನು ಕೇಸು ದಾಖಲಿಸಿಕೊಂಡಿದ್ದಾರೆ ಜಾನುವಾರು ಪ್ರತಿಬಂಧಕ ಕಾಯ್ದೆ ಅನ್ವಯ. ಆ ಪ್ರಕರಣದಲ್ಲಿ ತನಿಖೆ ಮಾಡಬೇಕು. ತನಿಖೆ ಆದ ಮೇಲೆ ಗೊತ್ತಾಗೋದು, ಜಾನುವಾರುಗಳು ಸತ್ಯತೆ ಗೊತ್ತಾಗೋದು ಆ ಸಂದರ್ಭದಲ್ಲಿ ತನಿಖೆ ಆದ ಮೇಲೆ. ಸೊ ಕೊನೆಯದಾಗಿ ನೀವು ಹೇಳ್ತೀರಾ ಇದು ಒಂಟಿ ಕಾರ್ಯಾಚರಣೆನ ಸರ್, ಜಂಟಿ ಕಾರ್ಯಾಚರಣೆನ? ಇಲ್ಲ, ಇದು ಒಂಟಿ ಕಾರ್ಯಾಚರಣೆ ನಡೆದು ಸುಮಾರು 2 ಗಂಟೆಗಳ ನಂತರ ಸ್ಥಳೀಯರು ಮಾಹಿತಿ ತಿಳಿದು ಅಲ್ಲಿ ಸ್ಥಳಕ್ಕೆ ಸೇರಿದ್ದೇ ಹೊರತು ಪೊಲೀಸರು ಕಾರ್ಯಾಚರಣೆ ಮಾಡುವಾಗ ಪೊಲೀಸರೊಂದಿಗೆ ಸಹಕರಿಸಿದಿಲ್ಲ. ಆದ್ರೆ ಈ ಕಾರ್ಯಾಚರಣೆ ಅದಕ್ಕಿಂತ ಭಿನ್ನ ಆಗಿದೆ. ಬಂದದ್ದು ಪೊಲೀಸರೇ ಬೆನ್ನಟ್ಟಿಕೊಂಡು ಹೋದದ್ದು, ಪೊಲೀಸರೇ ಹಿಡಿದದ್ದು.